ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಎಸಿಬಿ ಬಲೆಗೆ ಬಿದ್ದ ನಿಪ್ಪಾಣಿ ನಗರಸಭೆಯ ಕಿರಿಯ ಅಭಿಯಂತರ ಮತ್ತು ಕಂಪ್ಯೂಟರ್ ಆಪರೇಟರ್. ಅಧಿಕಾರಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಭ್ರಷ್ಟಾಚಾರ ನಿಗ್ರಹ ದಳ. ಖಾನಾಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಸಂಕಷ್ಟದಲ್ಲಿ ನದಿ ತೀರದ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಚಿಕ್ಕೋಡಿ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಕೋವಿಡ್-19 ಪ್ರಕರಣಗಳು. ಚಿಕ್ಕೋಡಿಯಲ್ಲಿ ಕೋವಿಡ್ ಆಸ್ಪತ್ರೆ ಆರಂಭಿಸುವ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕ ಗಣೇಶ್ ಹುಕ್ಕೇರಿ. ಮಹಾರಾಷ್ಟ್ರದ ಮಹಾಮಳೆಗೆ ಕೃಷ್ಣಾ ತೀರದ ಜನರಲ್ಲಿ ಮನೆ ಮಾಡಿದ ಆತಂಕ. ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ 7 ಸೇತುವೆಗಳು ಜಲಾವೃತ. ಮುನ್ನೆಚ್ಚರಿಕಾ ಕ್ರಮ ವಹಿಸಿದ ತಾಲೂಕಾಡಳಿತ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಬೋಜ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಂಗಳವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಡಕಿಹಾಳ್ ಬೋಜ್ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಲೂ ನೀರು ನಿಂತಿದೆ. ಇದರಿಂದಾಗಿ ರೋಗಿಗಳು ಪರದಾಡುವಂತಾಗಿದೆ. ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಭೋಜ್ ಸುತ್ತಮುತ್ತ ಮಂಗಳವಾರ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಬೇಡ್ಕಿಹಾಳ್ ಭೋಜ್ ರಸ್ತೆಯ ಮೇಲಿನ ಕಿರು ಸೇತುವೆ ಮೇಲಿಂದ ದೂದ್ಗಂಗಾ ನದಿ ಹಿನ್ನೀರು ಮತ್ತು ಹಳ್ಳದ ನೀರು ತುಂಬಿ ಹರಿಯುತ್ತಿರುವುದರಿಂದ ಬೇಡ್ಕಿಹಾಳ್ ಭೋಜ್ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಸದರಿ ರಸ್ತೆಯಲ್ಲಿರುವ ಬೇಡ್ಕಿಹಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಲೂ ಕೂಡ ಹಳ್ಳದ ನೀರು ಹರಿಯುತ್ತಿದ್ದು ಆಸ್ಪತ್ರೆಯಲ್ಲಿನ ರೋಗಿಗಳನ್ನ ಹಾಗೂ ಔಷಧಿ ಚಿಕಿತ್ಸೆಯ ಸಾಮಗ್ರಿಗಳನ್ನ ಶಾಂತಿನಗರದ ಕನ್ನಡ ಶಾಲೆಯಲ್ಲಿ ತುರ್ತು ಆಸ್ಪತ್ರೆಗೆ ಅವಕಾಶ ನೀಡಲಾಗಿದೆ. ಮಂಗಳವಾರ ರಾತ್ರಿಯಿಂದಲೇ ನಿರಂತರ ಮಳೆ ಸುರಿಯುತ್ತಿದ್ದು ಹಳ್ಳ ಹಾಗೂ ನದಿಯ ಕಿನ್ನೀರಿನ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದ್ದು ಇದೇ ರೀತಿ ಮಳೆ ಮುಂದುವರೆದರೆ ರಾತ್ರಿ ಸಂಪೂರ್ಣ ರಸ್ತೆ ಮುಳುಗಡೆಯಾಗಲಿದ್ದು ಸೇತುವೆಯಾಚೆಯ ವಸತಿಗಳ ಜನತೆ ಸಂಕಷ್ಟಕ್ಕೆ ಸಿಲುಕಲಿದ್ದು ಸಂಪರ್ಕ ಕಳೆದುಕೊಳ್ಳಲಿದ್ದಾರೆ. ರಸ್ತೆಯ ಎರಡೂ ಬದಿಯ ಕಬ್ಬಿನ ಗದ್ದೆಗಳಿಗೆ ನೀರು ನುಗ್ಗಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಂಜಯ್ ನಿಕಂ, ಕಂದಾಯ ನಿರೀಕ್ಷಕ ಎಸ್ಎನ್ ನೇಮಣ್ಣವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಖಾನಾಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಮಲಪ್ರಭಾ ನದಿ ತೀರದ ಜನತೆ ತೀವ್ರ ತೊಂದರೆಗೊಳಗಾಗಿದ್ದಾರೆ. ಇದನ್ನ ಅರಿತು ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಜನರ ಸಹಾಯಕ್ಕೆ ಮುಂದೆ ಬಂದಿದ್ದಾರೆ. ಖಾನಾಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಮಲಪ್ರಭಾ ನದಿಯ ದಡದ ಜನರು ನಿರಾಶ್ರಿತರಾಗಿದ್ದರು. ಆದರೆ ಧಾರಾಕಾರವಾಗಿ ಬೀಳುವಂತಹ ಮಳೆಯನ್ನ ಕೂಡ ಲೆಕ್ಕಿಸದೆ ಜನರ ಕಷ್ಟವನ್ನು ಅರಿತು ಸಹಾಯಕ್ಕೆ ಮುಂದಾಗಿದ್ದಾರೆ ಶಾಸಕಿ ಅಂಜಲಿ ನಿಂಬಾಳ್ಕರ್. ಖಾನಾಪುರ ಪಟ್ಟಣದ ಮಲಪ್ರಭಾ ನದಿಗೆ ಹತ್ತಿರಕ್ಕೆ ಇರುವಂತವರ ವಾಸಸ್ಥಳಗಳಿಗೆ ಭೇಟಿ ನೀಡಿ ನೀರು ನುಗ್ಗುತ್ತಿದ್ದವರ ಮನೆಯವರಿಗೆ ಸಮಾಧಾನ ಮತ್ತು ಧೈರ್ಯವನ್ನ ನೀಡಿದ್ರು. ಶಾಸಕರಾದ ಡಾಕ್ಟರ್ ಅಂಜಲಿ ತಾಯಿ ಹೇಮಂತ್ ನಿಂಬಾಳ್ಕರ್ ಅವರು ಜಲಾವೃತಗೊಂಡ ಪಟ್ಟಣದ ಮಲಪ್ರಭಾ ನದಿ ಸೇತುವೆಗೆ ಭೇಟಿ ನೀಡಿ ಅಲ್ಲಿಂದ ಈ ಹಿಂದೆ ಅತಿ ಹೆಚ್ಚು ಪ್ರವಾಹದಿಂದಾಗಿ ಮುಳುಗಡೆ ಹೊಂದಿರುವಂತಹ ಪ್ರದೇಶಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಕಷ್ಟ ಸುಖಗಳನ್ನ ಆಲಿಸಿದ್ರು. ಮಾಡಲಿಕ್ಕೆ ಹೇಳಿದೆ ತಹಸೀಲ್ದಾರ್ಗೆ. ಈಗ ನಿಮ್ದು ಪರಿಸ್ಥಿತಿ ನೋಡೋಣ ಅಂತ. ಅಲ್ಲಿ ತಮ್ಮನ ಕಡೆ ಬಂದಿರಬೇಕು. ಇನ್ನೂ ಇಲ್ಲ. ನಿಮ್ದು ಇಲ್ಲಿ ಮೇಲೆ ಬಂದ್ರೆ ನನಗೆ ನನ್ನ ಕಡೆ ಬಂದ್ಬಿಡುತ್ತೆ. ಅದು ಈಗ ಲೆಂಟ್ರೇಜ್ ಟಿಕೆಟ್ ಕೊಡ್ತಾ ಅಲ್ಲಿ ತನಕ ಲೆಂಟರ್ನ ಇದ್ರೆ ಕಿಟಕಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಬುಧವಾರದಂದು ಶಿಲಾನ್ಯಾಸ ನೆರವೇರಿಸುತ್ತಿದ್ದಂತೆ ಸುರಪುರ ತಾಲೂಕಿನ ವಿವಿಧೆಡೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಂಭ್ರಮಾಚರಣೆ ನೆರವೇರಿಸಲಾಯಿತು.
ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿಲಾನ್ಯಾಸ ನೆರವೇರಿಸುತ್ತಿದ್ದಂತೆ ಸುರಪುರ ತಾಲೂಕಿನ ಅನೇಕ ಕಡೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿ ಸಂಭ್ರಮಾಚರಣೆ ಮಾಡಲಾಯಿತು. ಸುರಪುರ ನಗರದಲ್ಲಿರುವ ಸೀತಾರಾಮ ಮಂದಿರದಲ್ಲಿ ಆಚಾರ್ಯ ಕುಲಕರ್ಣಿ ಅವರು ಶ್ರೀರಾಮ ಮತ್ತು ಸೀತಾಮಾತೆಯ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಮಸೇನಾ ಮತ್ತು ಎಬಿವಿಪಿ ಸೇರಿದಂತೆ ಅನೇಕ ಜನ ಶ್ರೀರಾಮನ ಭಕ್ತರು ಶ್ರೀರಾಮನ ಭಜನೆ ಮಾಡುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಸುರಪುರದ ಶ್ರೀರಾಮ ಭಕ್ತರಾದ ಶ್ರೀ ಹರಿರಾವ್ ಆದ್ವಾನಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ತಾಲೂಕಿನ ಪೇಟ್ ಅಮ್ಮಾಪುರ್ ಗ್ರಾಮದಲ್ಲಿ 20 ಅಡಿ ಎತ್ತರದ ಶ್ರೀರಾಮನ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ರಾಮ ಮಂದಿರ ನಿರ್ಮಾಣ ಚಾಲನೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಒಂದು ಹಬ್ಬದ ವಾತಾವರಣ. ಯಾಕಪ್ಪ ಅಂತಂದ್ರೆ 70 ವರ್ಷಗಳ ಅಯೋಧ್ಯೆ ತೀರ್ಪು ನಮ್ಗೆ ಫಲ ಸಿಕ್ಕಂತಾಗಿದೆ. ಇವತ್ತು ಎಷ್ಟು ಸಂತೋಷ ಅಂತಂದ್ರೆ ನಮ್ಮ ಮನೆಗೆ ಒಂದು ಗಂಡು ಮಗು ಹುಟ್ಟಿ ಬಂದ್ರೆ ಎಷ್ಟು ಸಂತೋಷ ಅದ, ಅದಕ್ಕಿಂತ 100 ಪಟ್ಟು ಸಂತೋಷ ನಮ್ಗೆ ಆಗ್ತಿದೆ. ಯಾಕಪ್ಪ ಆ ಸಂತೋಷ ಅಂತಂದ್ರ ನಮ್ಮ ಎಷ್ಟೋ ತಲೆಗಳಾದರು, ಎಷ್ಟೋ ಕರಸೇವಕರು ತಮ್ಮ ಜೀವ ತ್ಯಾಗ ಮಾಡಿದ್ರು, ಅಷ್ಟು ಬಲಿದಾನಗಳ ನಂತರ ನಮಗೆ ಹಿಂದೂ ತೀರ್ಪು ನೀಡಿ ನಮ್ಮ ಹಿಂದೂಗಳ ಮನಸ್ಸಿಗೆ ಒಂದು ನೆಮ್ಮದಿಯ ಜೀವನ ಸಾಗಿಸಂತ ಇದೆ. ಒಂಥರ ಕೃಷಿಕರ ಜೀವನ. ಈ ಖುಷಿ ಯಾವ್ದಪ್ಪ ಅಂತಂದ್ರೆ ನಮ್ಗೆ ಮುಂದೊಂದ್ ದಿನ ಬರ್ದಿಟ್ಬೇಕಂತ ಇತಿಹಾಸದಲ್ಲಿ ಬರ್ದಿಟ್ಬೇಕಂತ ದಿನ ಖುಷಿ ಯಾವ್ದಪ್ಪ ಅಂತಂದ್ರೆ ಆಗಸ್ಟ್ 5ನೇ ತಾರೀಕು ನಮ್ ಖುಷಿಯ ದಿನ ಅಂತ ನಾವು ಪ್ರತಿ ವರ್ಷ ಆಚರಿಸಬೇಕಾದಂತ ಹೆಮ್ಮೆಯ ದಿನ ಅಂತ ಹೇಳ್ತೀನಿ. ಇದು ನನ್ನ ಒಬ್ಬನಿಗೆ ಸಂತೋಷ ಅಲ್ಲ, ಇಡೀ 100 ಕೋಟಿ ಹಿಂದೂಗಳಿಗೆ ಸಂತೋಷದ ದಿನ ಅಂತ ಹೇಳ್ತಾ ಜೈ ಶ್ರೀರಾಮ್, ಜೈ ಹಿಂದ್. ಇದೇ ವೇಳೆ ತಾಲೂಕು ರಾಮಸೇನಾ ಅಧ್ಯಕ್ಷರಾದ ಶರಣು ನಾಯಿಕ್ ಅವರು ಮಾತನಾಡಿದ್ದಾರೆ. ಜೈ ಶ್ರೀರಾಮ್. ಇವತ್ತಿನ ದಿನ ಭಾರತ ದೇಶದ ಪ್ರತಿಯೊಬ್ಬ ಹಿಂದೂವಿನ ಹೃದಯದಲ್ಲಿ ಸಂತೋಷದ ಮನೆ ಮಾಡಿದೆ. ಮತ್ತು ಇವತ್ತಿನ ದಿನ ನಾನು ಏನು ಹೇಳಕ್ ಇಷ್ಟಪಡ್ತಿದ್ದೇನೆ ಅಂದ್ರೆ, ಶ್ರೀರಾಮ ಭೂಮಿಯ ಜನ್ಮಭೂಮಿ ಪೂಜೆ ಆಗ್ತಾ ಇದೆ. ಮತ್ತು ಶ್ರೀರಾಮ ಅಯೋಧ್ಯೆಯಲ್ಲಿ ಮಾತ್ರ ನಾವು ರಾಮ ಮಂದಿರವನ್ನು ನಿರ್ಮಾಣ ಮಾಡುವುದು ಅಷ್ಟೇ ಅಲ್ಲದೆ ಪ್ರತಿಯೊಂದು ಹಳ್ಳಿಯಲ್ಲಿ ರಾಮ ಮಂದಿರ ಆದರೆ ಇನ್ನು ನಮ್ಮ ಹಿಂದೂಗಳು ಮತ್ತು ಇನ್ನು ಹೆಚ್ಚಿನ ಧರ್ಮದ ಬಗ್ಗೆ ಒಂದು ಕಾಳಜಿ ಒಂಥರ ನಾ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ತಾಲೂಕಿನ ಮುದನೂರು, ಯಡಹಳ್ಳಿ, ಕೂಡಲ್ಗಿ, ಕರಿಭಾವಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶ್ರೀರಾಮ ಮಂದಿರ ನಿರ್ಮಾಣದ ಸಂಭ್ರಮಾಚರಿಸಿದ್ರು. ನಂತರ ಶ್ರೀರಾಮ ಭಕ್ತರಾದ ಸುರಪುರದ ಅಂಬರೀಶ್ ಬೋವಿ ಅವರು ಕೂಡ ಮಾತನಾಡಿದ್ರು. ಸುರಪುರದಲ್ಲಿ ಶ್ರೀರಾಮ ಮಂದಿರ ಶಿಲಾನ್ಯಾಸದ ಕುರಿತು ಶ್ರೀ ಹರಿರಾವ್ ಆದ್ವಾನಿ ಅವರು ಮಾತನಾಡಿ, ಭಾರತದ ಎಲ್ಲಾ ಹಿಂದೂಗಳ ಅನೇಕ ವರ್ಷಗಳ ಕನಸಾಗಿದ್ದ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ ನೀಡುವ ಮೂಲಕ ಎಲ್ಲರ ಕನಸನ್ನ ನೆರವೇರಿಸಿದ್ದಾರೆ. 60 ದಶಕದಲ್ಲಿ ಅಂದು ನಡೆದ ಬಾಬರಿ ಮಸೀದಿ ತೆರವು ಸಂದರ್ಭದಲ್ಲಿ ನಮ್ಮ ಸುರಪುರದಿಂದ ಸುಮಾರು 48 ಜನ ರಾಮನ ಭಕ್ತರು ಅಯೋಧ್ಯೆಗೆ ತೆರಳಿರುವುದಾಗಿ ಅಂದಿನ ನೆನಪನ್ನ ಅವರು ಮೆಲುಕು ಹಾಕಿದ್ರು. ಗ್ರಂಥಗಳನ್ನು ಸಾಧು ಸಂತರನ್ನು ಕೊಲ್ಲಿ ಮಾಡಿದಾಗ್ಯೂ ಕೂಡ ಧರ್ಮದ ಪುಟಿರೋದು ಯಾವ ಕಾಲಕ್ಕಾದ್ರು ಆ ರೀತಿ ಮಾಡಿ ನಮ್ಗೆ 15 ಆಗಸ್ಟ್ 1947 ರಾಜಕೀಯ ಸಿಕ್ಕದಂದ್ರೂ ಸಂಪೂರ್ಣ ಇಲ್ಲ. ಅವಾಗೆಲ್ಲ ವಿರುದ್ಧಗಳ ಮತ್ತೆ ಆಮೇಲೆ ಬರ್ತಾವೆ. ಇವು ರಾಮ ಮಂದಿರ ನಿರ್ಮಾಣ ಆಗುವವರೆಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕದ್ದು ಇವತ್ತು ಸಿಕ್ಕ. ಯಾವ ಜಗತ್ತಿನ ಯಾರು ಅಡೆತಡೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರಾಮ ಜನ್ಮಭೂಮಿ ಅಂತ ಮೊದಲು ಒಪ್ಪಿಕೊಂಡಂಥದ್ದು ಅದು ಎಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ. ಆಮೇಲೆ ನೀವು ದುರುದ್ದೇಶದಿಂದ ಆಕ್ರಮಣ ಮಾಡಿರಿ. ರಾಮನ ಬಗ್ಗೆ ಭಕ್ತಿ ಅಂತ ಬಂದಿಲ್ಲ, ಭಕ್ತಿ ಬಂದರೆ ಕೊಡ್ತಿದ್ರು. ಇವೆಲ್ಲ ಆಗಿಲ್ಲ ಅಂತ ಹೇಳಿ ಜಯಪ್ರದ ಆಗಿದೆ. ವಿಜಯ ಸಾಧಿಸಲಿ, ನಮ್ಮ ದೇಶ ಜಗತ್ತಿನಲ್ಲಿ ಬಾಳಿ ಬೆಳಗಲಿ, ಎಲ್ಲ ಪ್ರತಿಯೊಂದು ರೀತಿಯಿಂದ ಆಗಿ ಬೆಳಗಲಿ, ಎಲ್ಲರೂ ಒಂದು ಜೀವನಕ್ಕೆ ಧನ್ಯ ಆಗಲಿ ಅಂತ ಹೇಳ್ತಾ ಈ ಒಂದು 2-3 ದಿನ ಮಗನ ಶ್ರೀರಾಮದೇವರ ಪಾದಗಳಲ್ಲಿ ಹಾಕೋಣ. ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕೋಡಿ ಸದಲಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿಯಲ್ಲಿ ಕೋವಿಡ್ ಆಸ್ಪತ್ರೆ ಆರಂಭಿಸುವ ಕುರಿತು ಚಿಕ್ಕೋಡಿಯಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು.
ಚಿಕ್ಕೋಡಿ ತಾಲೂಕಿನ ದಂಡಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ತಾಲೂಕಿನಲ್ಲಿ ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿಯವರು ಚಿಕ್ಕೋಡಿಯಲ್ಲಿ ಕೋವಿಡ್ ಆಸ್ಪತ್ರೆ ತೆರೆಯುವ ಸಲುವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ್ರು. ಈ ಹಿಂದೆ ಕೋವಿಡ್ ಕೇರ್ ಸೆಂಟರ್ ಮಾಡಿರುವಂತೆ ಅದೇ ಮಾದರಿಯಲ್ಲಿ ಚಿಕ್ಕೋಡಿಯಲ್ಲಿ ಕೋವಿಡ್ ಆಸ್ಪತ್ರೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಸಭೆಯಲ್ಲಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಹಾಗೂ ಐಎಂಎ ಅಧ್ಯಕ್ಷರು, ಚಿಕ್ಕೋಡಿ ಡಾಕ್ಟರ್ಸ್ ಭಾಗಿಯಾಗಿದ್ರು. ಈ ಸದುದ್ದೇಶದಿಂದ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲಕರವಾದ ವಾತಾವರಣ ನಿರ್ಮಿಸಲು ಶಾಸಕರು ಸರ್ಕಾರಿ ಅಧಿಕಾರಿಗಳಿಗೆ ಸಜ್ಜಾಗಿರಲು ತಿಳಿಸಿದ್ರು. ಗಡಿ ಭಾಗದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಕೃಷ್ಣಾ ನದಿಯ ಒಳಹರಿವು ಹೆಚ್ಚುತ್ತಿದ್ದು ಜನರು ಪ್ರವಾಹದ ಭೀತಿಯಲ್ಲಿದ್ದಾರೆ. ಈಗಾಗಲೇ ತಾಲೂಕಾಡಳಿತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಮಹಾರಾಷ್ಟ್ರದ ಮಹಾಮಳೆಗೆ ಕೃಷ್ಣಾ ತೀರದ ಜನರಲ್ಲಿ ಆತಂಕ. ಒಂದೇ ರಾತ್ರಿಯಲ್ಲಿ ಸುಮಾರು 7 ಅಡಿ ನೀರು ಹೆಚ್ಚಳ. ಆತಂಕದಲ್ಲಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ನದಿ ತೀರದ ಜನರು. ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ 7 ಸೇತುವೆಗಳು ಜಲಾವೃತ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬಳಿ ದತ್ತ ಮಂದಿರಕ್ಕೆ ನುಗ್ಗಿದ ನದಿ ನೀರು. ಗಡಿ ಭಾಗದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಕೃಷ್ಣೆಗೆ ಪ್ರವಾಹದ ಭೀತಿ. ಕೃಷ್ಣಾ ಹಾಗೂ ಉಪನದಿಗಳಾದ ವೇದಗಂಗಾ ಮತ್ತು ದೂದ್ಗಂಗಾ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ. ಚಿಕ್ಕೋಡಿ ಉಪವಿಭಾಗದ ಕೆಳ ಹಂತದ 6 ಸೇತುವೆಗಳು ಜಲಾವೃತ. ಚಿಕ್ಕೋಡಿ ಉಪವಿಭಾಗದ ಯಡೂರ್ ಕಲ್ಲೋಳ್, ಜತ್ರಾಟ್ ಭೀವ್ಶಿ, ಅಕ್ಕೋಳ್ ಸಿದ್ನಾಳ್, ಭೋಜ್ವಾಡಿ ಕುನ್ನೂರ್, ಕಾರದ್ಗಾ ಭೋಜ್, ಹುಣ್ಣರ್ಗಿ ಭೋಜ್ವಾಡಿ ಸೇತುವೆಗಳು ಜಲಾವೃತ. ನಿಪ್ಪಾಣಿ ತಾಲೂಕಿನ ಜತ್ರಾಟ್ ಗ್ರಾಮದ ಬಳಿ ವೇದಗಂಗಾ ನದಿ ನೀರು ಹೊಲಗದ್ದೆಗಳಿಗೆ ನುಗ್ಗಿದ ಪರಿಣಾಮ 100 ಎಕರೆ ಬೆಳೆದಿದ್ದ ಬೆಳೆ ಹಾನಿ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆಗಳ 2 ಬದಿಯಲ್ಲಿ ಬ್ಯಾರಿಕೇಡ್ಸ್ ಹಾಕಿ ರಸ್ತೆ ಬಂದ್ ಮಾಡಿದ ತಾಲೂಕಾಡಳಿತ. ಕೃಷ್ಣಾ ನದಿ ನೀರು ಹೆಚ್ಚಳ ಹಿನ್ನೆಲೆ ರಾತ್ರೋರಾತ್ರಿ ನದಿ ತೀರಕ್ಕೆ ಭೇಟಿ ನೀಡಿದ ತಾಲೂಕಾಡಳಿತ. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗನ್ನವರ್ ಹಾಗೂ ತಾಲೂಕಾ ಅಧಿಕಾರಿಗಳು ಕೃಷ್ಣಾ ನದಿ ತೀರದ ಯಡೂರಕ್ಕೆ ಭೇಟಿ ನೀಡಿ ಪರಿಶೀಲನೆ. ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ ಆಗಮಿಸಿದ ಎನ್ಡಿಆರ್ಎಫ್ ತಂಡದ ಜೊತೆ ಚರ್ಚೆ ನಡೆಸಿ ಪ್ರವಾಹ ಮುಂಜಾಗ್ರತಾ ಕ್ರಮಕ್ಕೆ ರೆಡಿಯಾಗುವಂತೆ ಎಸಿ ಸೂಚನೆ. ರಾಮ ಮಂದಿರ ಶಿಲಾನ್ಯಾಸ ಹಿನ್ನೆಲೆ ತಾಳಿಕೋಟೆ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಬುಧವಾರದಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿತು. ಇದರಿಂದ ಜಗತ್ತಿನ ಅನೇಕ ರಾಷ್ಟ್ರಗಳ ಅಖಂಡ ಹಿಂದೂ ಸಮಾಜ ಸಂಭ್ರಮಿಸುತ್ತಿದೆ. ಬುಧವಾರದಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸ ನೆರವೇರಿತು. ಈ ಹಿನ್ನೆಲೆ ತಾಳಿಕೋಟೆ ನಗರದಲ್ಲಿ ಹಬ್ಬದ ವಾತಾವರಣ ಮೂಡಿದೆ. ಜಗತ್ತಿನ ಅನೇಕ ರಾಷ್ಟ್ರಗಳ ಹಿಂದೂ ಸಮಾಜ, ಅಖಂಡ ಹಿಂದೂ ಸಮಾಜ ಸಂಭ್ರಮಿಸುತ್ತಿದೆ. ಕಾನೂನು ರೀತಿಯಲ್ಲಿ ತಾಳ್ಮೆಯಿಂದ ಆಂದೋಲನದ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಾಗಿದೆ. ಜಗತ್ತಿನ ಎಲ್ಲಾ ಮಾನವ ಕುಲಗಳಿಗೆ ರಾಮನ ಆದರ್ಶ ಅಳವಡಿಸಿಕೊಳ್ಳಬೇಕು. ಪ್ರತಿ ಮನೆಯಲ್ಲೂ ಬದುಕಿನ ಮೌಲ್ಯವನ್ನ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಹೋರಾಟಗಾರರನ್ನ ನೆನಪಿಸಿಕೊಳ್ಳಬೇಕು ಎಂದು ವಿಠ್ಠಲ ಮಂದಿರದಲ್ಲಿ ಪ್ರಭು ದೇಸಾಯಿ ಅವರು ಮಾತನಾಡಿದರು. ಡೋಂಗಿ ಜಾತ್ಯತೀತವಾದಿಗಳು ಅಡ್ವಾಣಿಯವರ ರಥಯಾತ್ರೆ ತಡೆಯುವ ಪ್ರಯತ್ನ ಕೂಡ ನಡೆಸಿದ್ರು. ಕನಸು ನನಸಾಗಿಸಿದ ಈ ದಿನವಿದು. ನಮ್ಮ ದೇಶದಲ್ಲಿ ನಾವು ರಾಮ ಮಂದಿರ ಕಟ್ಟಲು ಹೋರಾಟ ನಡೆಸಿದ್ದು ವಿಪರ್ಯಾಸದ ಸಂಗತಿ ಎಂದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆರ್ಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, ಕೆಸರಟಿ ಸೋಮಲಿಂಗ ಸ್ವಾಮೀಜಿ, ಆರ್ಎಸ್ಎಸ್ ಪ್ರಚಾರ ಪ್ರಮುಖ ದಿನಕರ ಜೋಶಿ, ಪುರಸಭೆ ಸದಸ್ಯರಾದ ಅನ್ನಪ್ಪ ಜಗತಾಪ್, ಜಯಸಿಂಗ್ ಮೂಲಿಮನಿ, ಮುತ್ಕನ್ನ ಬಡಿಗೇರ್, ನಿಂಗರಾಜ್ ಕುಂಟೋಜಿ, ರಾಘವೇಂದ್ರ ಚೌಹಾಣ್, ಮಂಜು ಶೆಟ್ಟಿ, ಕಾಶಿನಾಥ ರಳಿಚಂಡಿ, ಶಶಿಧರ ಡಿಸಲೆ, ತಮ್ಮಣ್ಣ ದೇಶಪಾಂಡೆ, ಮಲ್ಲಿಕಾರ್ಜುನ ಹಿಪ್ಪರ್ಗಿ, ಪ್ರಮೋದ್ ಅಗರ್ವಾಲ್ ಉಪಸ್ಥಿತರಿದ್ದರು. ಲಿಂಗಸ್ಗೂರು ತಾಲೂಕಿನ ಮುದಗಲ್ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಎಸ್.ಎ. ನಹೀಂ ಅವರು ರಾಮ ಮಂದಿರ ಕುರಿತು ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ. ಲಿಂಗಸೂಗೂರು ತಾಲೂಕಿನ ಮುದಗಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ ಅಧ್ಯಕ್ಷರಾದ ಎಸ್.ಕೆ. ನಹೀಂ ಅವರು ರಾಮ ಮಂದಿರ ಕುರಿತು ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣವಾಗಬೇಕೆಂಬುದು ಐತಿಹಾಸಿಕ ಮಾತ್ರವಲ್ಲದೆ ಭಾವನಾತ್ಮಕ ಕೂಡ ಎಂದು ಹೇಳಿದ್ದಾರೆ. ಕೆಲವೊಮ್ಮೆ ಪ್ರಮುಖ ಕನಸುಗಳು ಫಲಪ್ರದಗೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಅಂತಿಮವಾಗಿ ಸಾಕಾರಗೊಂಡಾಗ ಕಾಯುವಿಕೆ ಕೂಡ ಸಾರ್ಥಕವೆನಿಸುತ್ತದೆ. ಅಂತಹ ಒಂದು ಕನಸು ನನ್ನ ಹೃದಯಕ್ಕೆ ಹತ್ತಿರವಾಗಿದೆ. ರಾಮ ಮಂದಿರಕ್ಕೆ ಪ್ರಧಾನಮಂತ್ರಿ ಅಡಿಪಾಯ ಹಾಕುತ್ತಿದ್ದಾರೆ. ಇದು ನನಗೆ ಮಾತ್ರವಲ್ಲದೆ ಎಲ್ಲಾ ಭಾರತೀಯರಿಗೂ ಐತಿಹಾಸಿಕ ಮತ್ತು ಭಾವನಾತ್ಮಕ ದಿನವಾಗಿದೆ ಎಂದರು. ಶ್ರೀರಾಮನು ಭಾರತದ ಸಾಂಸ್ಕೃತಿಕ ಮತ್ತು ನಾಗರಿಕ ಪರಂಪರೆಯಲ್ಲಿ ಗೌರವಾನ್ವಿತ ಸ್ಥಾನವನ್ನ ಪಡೆದಿದ್ದಾನೆ. ರಾಮನು ಅನುಗ್ರಹ, ಘನತೆ ಮತ್ತು ಅಲಂಕಾರಗಳ ಸಾಕಾರ ಮೂರ್ತಿ.
ರೀತಿ ಈ ದೇವಾಲಯವು ಎಲ್ಲಾ ಭಾರತೀಯರಿಗೆ ಅವರ ಸದ್ಗುಣಗಳನ್ನು ಹೆಚ್ಚಿಸಲು ಪ್ರೇರಕ ಶಕ್ತಿಯಾಗಲಿದೆ ಎಂಬುದು ನನ್ನ ನಂಬಿಕೆ. ಇವರು ಮುಸ್ಲಿಂ ಆಗಿದ್ದು ರಾಮ್ ರಹೀಂ ಎಲ್ಲರೂ ಒಬ್ಬನೇ ಎಂದು ಅಂದು ನಮ್ಮ ಮುದಗಲ್ ಜನತೆ ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಭೇದವಿಲ್ಲದೆ ಅಣ್ಣ ತಮ್ಮಂದಿರು ಆಗಿ ಇದ್ದೇವೆ ಎಂದು ತಮ್ಮ ಮನದಾಳದ ಮಾತನ್ನ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ವಿಶ್ವದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಯಾವುದಾದರೂ ದೇಶ ಇದ್ದರೆ ಅದು ನಮ್ಮ ದೇಶ, ನನ್ನ ದೇಶ, ಭಾರತ ದೇಶ. ಈ ಜಗತ್ತನ್ನು ಸೃಷ್ಟಿ ಮಾಡಿರುವ ಆ ಸೃಷ್ಟಿಕರ್ತನು ಒಬ್ಬನೇ. ಅವನ ನಾಮಗಳು ಹಲವು. ಅವನ ಸೃಷ್ಟಿಕರ್ತನು ಒಬ್ಬನು, ಪೂಜಿಸುವ ವಿಧಾನಗಳು ಬೇರೆ ಬೇರೆ. ಅಯೋಧ್ಯೆಯಲ್ಲಿ ಭೂ ವಿವಾದ ಬಹು ವರ್ಷಗಳಿಂದ ಇತ್ತು. ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಆ ವಿವಾದ ಇತ್ಯರ್ಥವಾಗಿದೆ. ಸುಪ್ರೀಂ ಕೋರ್ಟಿನ ತೀರ್ಪನ್ನು ಎಲ್ಲ ಸಮಾಜದ ಹಿಂದೂ ಮುಸ್ಲಿಮರು ಅದನ್ನು ಸ್ವಾಗತ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಈ ದೇಶದ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಅವರಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಸದಲ್ಗಾ ಬೋರ್ಗಾಂವ್ ರಸ್ತೆ ಜಲಾವೃತಗೊಂಡಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ದ್ವಿಚಕ್ರ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಆದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲವೆಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸದಲ್ಗಾ ಬೋರ್ಗಾಂವ್ ರಸ್ತೆಯ ಮೇಲೆ ನೀರು ನಿಂತಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಜನವಾಡ್ ಬೋರ್ಗಾಂವ್ ಹಳ್ಳದ ನೀರು ನೇರವಾಗಿ ಹೊಲಗದ್ದೆಗಳಿಂದ ಸದಲ್ಗಾ ಬೋರ್ಗಾಂವ್ ರಸ್ತೆ ಮೇಲೆ ಬಂದು ವಾಹನ ಸಂಚಾರ ಬಂದ್ ಆಗಿದೆ. ಆದರೆ ವಾಹನ ಸವಾರರು ತಮ್ಮ ಜೀವದ ಕಾಳಜಿಯನ್ನ ಮಾಡದೆ ನೀರಿನೊಳಗಿಂದಲೇ ಸಂಚರಿಸುತ್ತಿದ್ದಾರೆ. ಬೈಕ್ ಸವಾರರ ಜೊತೆ ಲಾರಿ, ಟ್ರಕ್ಗಳು ಕೂಡ ಹಾಗೆ ಸಂಚರಿಸುತ್ತಿವೆ. ಪ್ರತಿ ಸಲ ಮಳೆಗಾಲ ಪ್ರಾರಂಭದಲ್ಲಿ ನೀರು ಬರುತ್ತದೆ. ನೀರು ಹೆಚ್ಚುತ್ತಲೇ ಈ ಮಾರ್ಗದ ಮೇಲೆ ನೀರು ಬರುತ್ತದೆ. ರಸ್ತೆ ಎತ್ತರದ ಜೊತೆಗೆ ಬ್ರಿಡ್ಜ್ ನಿರ್ಮಿಸಬೇಕೆಂಬ ಅನೇಕ ವರ್ಷಗಳಿಂದ ರೈತರ ಬೇಡಿಕೆಯಾಗಿದೆ. ಆದರೆ ಇದುವರೆಗೂ ಆ ಕಾರ್ಯ ಕೈಗೊಂಡಿಲ್ಲ. ಪರಿಣಾಮವಾಗಿ ಮಳೆಗಾಲದಲ್ಲಿ ಇಲ್ಲಿನ ರೈತರಿಗೆ ಹಾಗೂ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಬೇಕೆಂದು ಬೇಡಿಕೆ ಹೆಚ್ಚಾಗುತ್ತಿದೆ. ರಸ್ತೆಯ ಮೇಲೆ ಅತಿಯಾದ ನೀರಿನಿಂದ 3 ಜನರು ಬೈಕ್ ಸವಾರರು ನೀರಿನಲ್ಲಿ ಬಿದ್ದು ಸಣ್ಣಪುಟ್ಟ ಗಾಯಗಳನ್ನು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಸ್ಥಳಕ್ಕೆ ಯಾವ ಅಧಿಕಾರಿನೂ ಬಂದಿಲ್ಲ ಎಂದು ಪ್ರವಾಸಿಗರ ಜೊತೆ ನಾಗರಿಕರಿಗೆ ಇದು ಅಸಮಾಧಾನವನ್ನ ಉಂಟು ಮಾಡಿದೆ. ನಿಪ್ಪಾಣಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 3 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದ್ದು ಅನೇಕ ರಸ್ತೆಗಳು ಸಂಪರ್ಕ ಕಡಿತಗೊಂಡಿದೆ. ಇಲ್ಲಿನ ಜವಾಹರ್ ಜಲಾಶಯದ ನೀರಿನ ಮಟ್ಟದಲ್ಲಿಯೂ ಕೂಡ ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ನಿಪ್ಪಾಣಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅನೇಕ ಕಾಲುವೆಗಳು, ಸೇತುವೆಗಳು, ಜಲಾಶಯಗಳು, ನಗರದಲ್ಲಿನ ಚರಂಡಿಗಳು ನೀರಿನಿಂದ ತುಂಬಿ ತುಳುಕುತ್ತಿವೆ. 12 ತಿಂಗಳು ನೀರು ಪೂರೈಸುವ ನಗರದ ಜನರಲ್ಲಿ ತಲಾವ್ ಎಂದೇ ಪ್ರಸಿದ್ಧಿ ಪಡೆದಿರುವ ಇಲ್ಲಿನ ಜವಾಹರ್ ಜಲಾಶಯದ ನೀರಿನ ಮಟ್ಟದಲ್ಲೂ ಕೂಡ ಏರಿಕೆ ಕಂಡುಬಂದಿದೆ. ಈ 2 ದಿನದಲ್ಲಿ ಜಲಾಶಯದ ನೀರಿನ ಮಟ್ಟ 38 ಅಡಿಗಳಿಂದ 48 ಅಡಿಗೆ ಮುಟ್ಟಿದೆ. ಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ಸತ್ಯಂ ಟಿವಿ ವಾಹಿನಿಗೆ ಇಲ್ಲಿನ ಸಿಬ್ಬಂದಿಗಳು ಹೇಳುವ ಪ್ರಕಾರ ಹೀಗೆ ಇನ್ನೂ 4-5 ದಿನ ಮಳೆ ಸುರಿದರೆ ನೀರಿನ ಮಟ್ಟ 45 ಅಡಿ ಎತ್ತರಕ್ಕೆ ಹೋಗುವುದು ಖಚಿತ ಎಂದಿದ್ದಾರೆ. ಇದೇ ರೀತಿ ಜತ್ರಾಟ್ ಭ್ಯೂಶಿ ನಡುವೆ ಮಾರ್ಗ ಕಲ್ಪಿಸುವ ಸೇತುವೆ 3ನೇ ಬಾರಿ ಜಲಾವೃತಗೊಂಡಿದೆ. ಅದೇ ರೀತಿ ನಿಪ್ಪಾಣಿ, ಲಖನ್ಪುರ್, ಅಕ್ಕೋಳ್, ಸಿದ್ನಾಳ್, ಕುನ್ನೂರ್, ಧಾರವಾಡ್, ಭೋಜ್, ಕುನ್ನೂರ್, ಭೋಜ್ ಕಾರಡ್ಗ ನಡುವಿನ ಸಂಪರ್ಕವು ಕೂಡ ಕಡಿತಗೊಂಡಿದೆ ಎಂದು ತಿಳಿದುಬಂದಿದೆ.
ನಿಪ್ಪಾಣಿ ನಗರಸಭೆಯ ಕಿರಿಯ ಅಭಿಯಂತರ ಹಾಗೂ ಕಂಪ್ಯೂಟರ್ ಆಪರೇಟರ್ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಎಸಿಬಿ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇಬ್ಬರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಲಂಚ ಕೇಳುವುದು ತಪ್ಪು, ತಗೊಳ್ಳೋದು ತಪ್ಪು, ಹಾಗೆ ಕೊಡುವುದು ಕೂಡ ತಪ್ಪು. ಆದ್ರೆ ಕೆಲವೊಂದು ಕಡೆ ಲಂಚ ಕೊಡ್ದಿದ್ರೆ ಫೈಲ್ಗಳು ಮುಂದೆ ಹೋಗುವುದೇ ಇಲ್ಲ. ವರ್ಷಗಳು ಕಳೆದರೂ ಮನುಷ್ಯ ಬೆಂದು ಹೋದ್ರೂ ಫೈಲ್ ಮಾತ್ರ ಅಲ್ಲೇ ಇರುತ್ತದೆ. ಆದ್ರೆ ಲಂಚ ಅನ್ನೋದನ್ನ ಮುಂದಿಟ್ಟಾಗ ಕೇವಲ ಕೆಲವೇ ದಿನಗಳಲ್ಲಿ ಕೆಲಸ ಪೂರ್ತಿಗೊಳ್ಳುತ್ತದೆ. ಹಾಗಾದ್ರೆ ಇದಕ್ಕೆಲ್ಲ ಕೊನೆ ಇಲ್ವೇ? ಇದೇ ವೀಕ್ಷಕರೇ, ನಾವು ಮುಂದೆ ಬಂದು ಇದನ್ನ ವಿರೋಧಿಸಬೇಕು, ಅದರ ವಿರುದ್ಧ ಹೋರಾಡಬೇಕು. ಈ ಹೋರಾಟದಲ್ಲಿ ಕಷ್ಟವಾದರೂ ಧೈರ್ಯದಿಂದ ಎದುರಿಸುವ ಛಲವಿರಬೇಕು. ಆಗಲೇ ಲಂಚ ಎನ್ನುವ ಒಂದು ಪೆಡಂಭೂತವನ್ನ ನಾವು ಹೊಡೆದೋಡಿಸಬಹುದು. ಇಂತಹ ಒಂದು ಘಟನೆ ಬುಧವಾರ ನಿಪ್ಪಾಣಿ ನಗರದಲ್ಲಿ ಬೆಳಕಿಗೆ ಬಂದಿದೆ. ನಿಪ್ಪಾಣಿ ನಗರಸಭೆಯ ಕಿರಿಯ ಅಭಿಯಂತರ ಮತ್ತು ಕಂಪ್ಯೂಟರ್ ಆಪರೇಟರ್ ಲಂಚ ಸ್ವೀಕರಿಸುವಾಗ ಭ್ರಷ್ಟಾಚಾರ ನಿಗ್ರಹ ದಳ ಅಂದ್ರೆ ಎಸಿಬಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಬುಧವಾರ ಸಿಕ್ಕಿಬಿದ್ದಿದ್ದಾರೆ. ಎಸಿಬಿ ತಂಡ ಇಬ್ಬರು ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕಿರಿಯ ಅಭಿಯಂತರ ಸುಭಾಷ್ ಚಂದ್ರ ಚೌಗ್ಲಾ ಮತ್ತು ಕಂಪ್ಯೂಟರ್ ಆಪರೇಟರ್ ಸಾಗರ್ ಮೇಸ್ತ್ರಿ ಉರಫ್ ಕಾಂಬಳೆ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಫಿರ್ಯಾದಿ ಕ್ಲಾಸ್ 3 ಗುತ್ತಿಗೆದಾರ ಪ್ರಭಾಕರ್ ಹನುಮಂತ ಗುಗ್ಗರಿ ಇವರು ನಗರಸಭೆ ನಿಪ್ಪಾಣಿ ಹದ್ದಿನಲ್ಲಿ ಕೈಗೊಂಡ ಕಾಮಗಾರಿಯ ಬಿಲ್ ಮಂಜೂರು ಮಾಡಲು ಸರ್ಕಾರಿ ನೌಕರರಾದ ಈ ಇಬ್ಬರು 13.5% ಬೇಡಿಕೆ ಇಟ್ಟು ಕೊನೆಗೆ 65,000 ರೂಪಾಯಿ ಲಂಚ ಹಣವನ್ನ ಬೇಡಿಕೆ ಇಟ್ಟಿದ್ದಾರೆ. ಗುತ್ತಿಗೆದಾರ ಗುಗ್ಗರಿ ಅವರು ಈ ಕುರಿತಂತೆ ಎಸಿಬಿಗೆ ದೂರು ನೀಡಿದ ಹಿನ್ನೆಲೆ ಬುಧವಾರದಂದು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಇವರನ್ನ ರೆಡ್ ಹ್ಯಾಂಡ್ ಹಾಕಿ ಸೆರೆ ಹಿಡಿಯಲಾಯಿತು. ಎಸಿಬಿ ಪೊಲೀಸ್ ಅಧೀಕ್ಷಕರಾದ ಬಿಎಸ್ ನೇಮಗೌಡ ಇವರ ಮಾರ್ಗದರ್ಶನದಲ್ಲಿ ಮತ್ತು ಡಿವೈಎಸ್ಪಿ ಶರಣಪ್ಪ ಇವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳಾದ ಅಡಿವೇಶ್ ಗೋದಿಗೊಪ್ಪ, ಮಂಜುನಾಥ ಹಿರೇಮಠ್, ಬಿಎ ಜಾಧವ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ರು. ಈ ಇಬ್ಬರನ್ನು ಬಂಧಿಸಿ ಮುಂದಿನ ತನಿಖೆ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಸೇತುವೆ ಭಾರೀ ಮಳೆಯಿಂದಾಗಿ ಜಲಾವೃತಗೊಂಡಿದೆ. ಆದರೂ ಕೂಡ ಯಾವುದೇ ಭಯಭೀತಿ ಇಲ್ಲದೆ ಜನ ಸಂಚರಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವೆಡೆ ಕಳೆದ 36 ಗಂಟೆಯಲ್ಲಿ ಭಾರೀ ಮಳೆ ಸುರಿದಿದೆ. ಹುಕ್ಕೇರಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಿದೆ. ರಾತ್ರಿ ಇಡೀ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹುಕ್ಕೇರಿ ತಾಲೂಕಿನ ದಡ್ಡಿ, ಮೋದ್ಗಾ, ಶೆಟ್ಟಿಹಳ್ಳಿ ಸೇತುವೆಗಳ ಸಂಚಾರ ಕಡಿತಗೊಂಡಿದ್ದು ಸೇತುವೆಗಳು ಜಲಾವೃತಗೊಂಡಿವೆ. ದಡ್ಡಿ ಸೇತುವೆಯ ಮೇಲೆ ನೀರು ಬಂದರೂ ಯಾವುದೇ ಭಯ ಭೀತಿ ಇಲ್ಲದೆ ಜನ ಹಾಗೆಯೇ ಸಂಚರಿಸುತ್ತಿದ್ದಾರೆ. ಈಗ ರಾಜ್ಯದ ಗಡಿ ಭಾಗದ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಸುರಿಯುತ್ತಿದೆ. ನದಿಗಳು ತುಂಬಿ ಹರಿಯುತ್ತಿರುವುದರಿಂದ ಮತ್ತೆ ಅತಿವೃಷ್ಟಿಯಾಗುವ ಸಂಭವ ಎದ್ದು ಕಾಣುತ್ತಿದೆ ಎಂದು ರೈತರು ಹೇಳುತ್ತಿದ್ದಾರೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾದ ಪರಿಹಾರ ಧನ ಸರ್ಕಾರದಿಂದ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಈ ವರ್ಷ ಅದೇ ತರಹ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ. ಈ ರೀತಿ ಮಳೆಯ ಅಬ್ಬರವನ್ನ ನೋಡಿದ್ರೆ ಈ ವರ್ಷ ಅಧೋಗತಿ ಎನ್ನುವಂತಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಆಚಾರ್ಯ ಶಾಂತಿಸಾಗರ ಮುನಿಗಳ ಸ್ಮಾರಕವನ್ನ ದೇಶದಲ್ಲಿಯೇ ಮಾದರಿಯನ್ನಾಗಿಸಲು ಬದ್ಧರಾಗಿರುವುದಾಗಿ ಬೋಜ್ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಭರವಸೆ ನೀಡಿದ್ದಾರೆ. ಆಚಾರ್ಯ ಶಾಂತಿಸಾಗರ್ ಮುನಿಗಳ ಸ್ಮಾರಕ ದೇಶದಲ್ಲಿಯೇ ಮಾದರಿಯನ್ನಾಗಿಸಲು ಬದ್ಧರಾಗಿರುವುದಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ ನೀಡಿದರು. ಬೋಜ್ ಗ್ರಾಮದಲ್ಲಿ 2.18 ಕೋಟಿ ರೂಪಾಯಿಗಳ ಮುನಿ ನಿವಾಸಕ್ಕೆ ಭೂಮಿ ಪೂಜೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಗಡಿ ಭಾಗದಲ್ಲಿ ಪ್ರಥಮಾಚಾರ್ಯ ಶಾಂತಿಸಾಗರ್ ಮುನಿಗಳ ಜನ್ಮಭೂಮಿ ಭೋಜ್ ಗ್ರಾಮದಲ್ಲಿ ಅವರು ಕಂಡ ಕನಸು ನನಸಾಗಿಸಲು ತಾವು ಬದ್ಧರಾಗಿರುವುದಾಗಿ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು. ಅವರು ಭೋಜ್ ಗ್ರಾಮದಲ್ಲಿ ಪ್ರವಾಸೋದ್ಯಮ ನಿಗಮದಿಂದ ಮಂಜೂರಾದ 2.18 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ
ಮುನಿನಿವಾಸಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಕೋಟ್ಯಾಂತರ ಹಿಂದೂಗಳು ಆರಾಧ್ಯರಾದ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸುವ ಶುಭ ಮುಹೂರ್ತದಲ್ಲಿಯೇ ಆಚಾರ್ಯ ಶಾಂತಿಸಾಗರ್ ಮುನಿಗಳ ನಿವಾಸಕ್ಕೂ ಭೂಮಿ ಪೂಜೆ ಮಾಡಲಾಗಿದ್ದು, ಮುನಿಗಳ ಸ್ಮಾರಕವನ್ನ ಶಾಂತಿಸಾಗರಪುರಂ ಎಂದು ನಾಮಕರಣ ಮಾಡಿ ದೇಶದಲ್ಲಿಯೇ ಮಾದರಿ ಸ್ಮಾರಕವನ್ನಾಗಿಸಲಾಗುವುದು ಎಂದರು. ಜೈನ ಪರಂಪರೆಯ ಅಹಿಂಸೆ, ಅಪರಿಗ್ರಹ, ತ್ಯಾಗ ತತ್ವಗಳು ಮನುಕುಲಕ್ಕೆ ಮಾದರಿಯಾಗಿದ್ದು, 20ನೇ ಶತಮಾನದಲ್ಲಿಯೇ ಶಾಂತಿಸಾಗರರು ಜಿನಧರ್ಮೀಯರಲ್ಲಿ ಸಾರಿದ್ದರು. ಅವರ ಮಾರ್ಗದರ್ಶನ ತತ್ವಗಳು ಸಕಲ ಮಾನವ ಕುಲಕ್ಕೆ ದಾರಿ ದೀಪವಾಗಿವೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು. ಇದೇ ವೇಳೆ ಸಚಿವೆ ಶಶಿಕಲಾ ಹಾಗೂ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳು ಆಚಾರ್ಯ ಶಾಂತಿಸಾಗರ ತಪೋಭೂಮಿ ಪ್ರಣೇತ ಮುನಿ 108 ಪ್ರಜ್ಞೇಸಾಗರ ಮುನಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುನಿಗಳಿಂದ ಆಶೀರ್ವಚನ ಪಡೆದರು. ಸಮಾರಂಭದಲ್ಲಿ ಅಪ್ಪಸಾಬ್ ಪಾಟೀಲ್, ಆದಗೌಡ ಪಾಟೀಲ್, ತಾತ್ಯಾಸಾಬ್ ಪಾಟೀಲ್, ರಣಜಿತ್ ಚೌಗಲೆ, ಪ್ರಶಾಂತ್ ಪಾಟೀಲ್, ಅಪ್ಪಸಾಬ್ ಕೇಸ್ತೆ, ಅಜಯ್ ಚೌಗಲೆ, ಸುಹಾಸ್ ಮಾಮದಾಪುರೆ ಸೇರಿದಂತೆ ಅನೇಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.